ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಇಂಟರ್ನ್ಯಾಷನಲ್ ಸುದ್ದಿಯಲ್ಲಿ ಆರಂಭದಲ್ಲೇ ಒಂದು ಡೊಮೆಸ್ಟಿಕ್ ಸುದ್ದಿ. ನಮ್ಮ ದೇಶದಲ್ಲಿ ಆಗಿರೋ ದೊಡ್ಡ ಶಬ್ದ, ನಿಮ್ಮ ಫೋನ್, ನಿಮ್ಮ ಮನೆಯವರ ಫೋನ್, ನಿಮ್ಮ ಅಕ್ಕಪಕ್ಕದಲ್ಲಿರೋ ಎಲ್ಲಾ ಫೋನ್ ಕೂಕ್ಕೊಳ್ತಲ್ಲ ಜೋರಾಗಿ. ಈಗ ಅದ್ರ ಬಗ್ಗೆ ನೋಡೋಣ. ಯಾಕೆ ಹಿಂಗಾಯ್ತು? ಅಲರ್ಟ್ ಮೆಸೇಜ್ ಬಂತಲ್ಲ, ಏನದು ಅಂತ. ಫೋನ್ ಸೈಲೆಂಟ್ ಅಥವಾ ಡು ನಾಟ್ ಡಿಸ್ಟರ್ಬ್ ಮೋಡ್ ನಲ್ಲಿ ಇಟ್ಟಿದ್ರು ಕೂಡ ಸತ್ತೆ ಅಂತ ಕಿರಿಚಿದ್ವಲ್ಲ ಎಲ್ಲರ ಫೋನಿಗ. ಯಾಕೆ? ಗಾಬರಿ ಪಡೋ ಅಗತ್ಯ ಏನೂ ಇಲ್ಲ. ಕೇಂದ್ರ ಸರ್ಕಾರ ತನ್ನ ಸ್ವದೇಶಿ ಟೆಕ್ನಾಲಜಿ ಸೆಲ್ ಬ್ರಾಡ್ಕಾಸ್ಟ್ ಎಮರ್ಜೆನ್ಸಿ ಅಲರ್ಟ್ ಸಿಸ್ಟಮ್ ಅನ್ನ ಅಧಿಕೃತವಾಗಿ ರಿಲೀಸ್ ಮಾಡೋಕೆ ಟೆಸ್ಟ್ ಮಾಡಿದೆ. 2-3 ದಿನಗಳ ಮುಂಚೆನೆ SMS ಎಲ್ಲ ಕಳಿಸಿದ್ರು. ನೋಡಿದವ್ರಿಗೆ ಗೊತ್ತಿರುತ್ತೆ. ಕೆಲವರು SMS ನೋಡೋದು ಬಿಟ್ಬಿಟ್ಟಿದ್ದಾರೆ ಈಗ, ಹಾಗಾಗಿ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಗಾಬರಿ ಆಗಿರ್ಬೋದು. ಬಟ್ ಬರುತ್ತೆ ಈ ತರ 2ನೇ ತಾರೀಕು, ಹೆದರಿಬೇಡಿ ಅಂತ ಹೇಳಿ ಮುಂಚೆನೆ SMS ಕಳಿಸಿದ್ರು. ಎಲ್ಲರ ಫೋನ್ ಮೇಲೆ ಎಕ್ಸ್ಟ್ರೀಮ್ಲಿ ಸಿವಿಯರ್ ಅಲರ್ಟ್ ಅನ್ನೋ ಮೆಸೇಜ್ ಕಾಣಿಸಿದೆ. ನೋಡಿಲ್ಲಿ, ಈ ರೀತಿ ಎಲ್ಲರ ಫೋನಿಗೆ ಬಂದಿತ್ತು. ನಿಮ್ಗೆ ಅದ್ರ ಶಬ್ದ ಕೂಡ ಕೇಳಿಸ್ತಾ ಇದೆ. ನಾವು ರೆಕಾರ್ಡ್ ಮಾಡ್ಕೊಂಡ್ವಿ ಅದನ್ನ ನಿಮಗೆ ತೋರ್ಸಕ್ಕೆ. ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ದೇಶ ಹೊಸ ವಿಪತ್ತು ನಿರ್ವಹಣಾ ಟೆಕ್ನಾಲಜಿಯನ್ನು ಅಳವಡಿಸಿಕೊಂಡಿದೆ ಅಂತ ಅದರಲ್ಲಿ ಹೇಳಲಾಗಿದೆ. ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಕಮ್ಯುನಿಕೇಶನ್ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಇದನ್ನ ಅಧಿಕೃತವಾಗಿ ಲಾಂಚ್ ಮಾಡಿದ್ರು. ಈ ಸಿಸ್ಟಮ್ ಸಚೇತ್ ಅನ್ನೋ ಇಂಟಿಗ್ರೇಟೆಡ್ ಅಲರ್ಟ್ ಸಿಸ್ಟಮ್ ಮೂಲಕ ಕೆಲಸ ಮಾಡುತ್ತೆ. ಕೇಂದ್ರ ದೂರ ಸಂಪರ್ಕ ಇಲಾಖೆಯ ಸಂಶೋಧನಾ ಕೇಂದ್ರ C. ಇದನ್ನ ಅಭಿವೃದ್ಧಿಪಡಿಸಿದೆ. ಭೂಕಂಪ, ಸುನಾಮಿ, ಗುಡುಗು, ಮಿಂಚು, ಪ್ರವಾಹ, ಅನಿಲ ಸೋರಿಕೆಯಂತಹ ತುರ್ತು ಸಂದರ್ಭಗಳಲ್ಲಿ ಜನರಿಗೆ ತಕ್ಷಣ ಮಾಹಿತಿ ನೀಡಿ ಜೀವ ತಪ್ಪಿಸೋಕೆ ಈ ವ್ಯವಸ್ಥೆಯನ್ನ ವಿನ್ಯಾಸಗೊಳಿಸಲಾಗಿದೆ. ಕನ್ನಡ ಸೇರಿ ದೇಶದ 19ಕ್ಕೂ ಅಧಿಕ ಭಾಷೆಗಳಲ್ಲಿ ಅಲರ್ಟ್ ಕೊಡೋ ಎಬಿಲಿಟಿ, ಸಾಮರ್ಥ್ಯ ಈ ಸಿಸ್ಟಮ್ಗಿದೆ. ದೇಶದ ಎಲ್ಲಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಸಿಸ್ಟಮ್ ಕೆಲಸ ಮಾಡುತ್ತೆ. ಏನು, ಭಾರತ ಮತ್ತು ವಿಯೆಟ್ನಾಂ ನಡುವೆ ಮೇಜರ್ ಡಿಫೆನ್ಸ್ ಡೀಲ್ ಫೈನಲ್ ಹಂತಕ್ಕೆ ತಲುಪಿದೆ. ಭಾರತದ ಶಕ್ತಿಶಾಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಖರೀದಿಗೆ ವಿಯೆಟ್ನಾಂ ಮುಂದಾಗಿದೆ. ಮೇ 5ರಿಂದ 7ರವರೆಗೆ ವಿಯೆಟ್ನಾಂ ಅಧ್ಯಕ್ಷ ಟೋ ಲ್ಯಾಮ್ ಭಾರತಕ್ಕೆ ಪ್ರವಾಸ ಇಟ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಡೀಲ್ ಸರ್ಕಾರಿ ಮೂಲಗಳು ಹೇಳ್ತಾ ಇದ್ದಾವೆ. ಈ ಮೆಗಾ ಡೀಲ್ ಮೊತ್ತ 5,800 ಕೋಟಿ ರೂಪಾಯಿ. ಇದರಲ್ಲಿ ಶೋರ್ ಬೇಸ್ಡ್ ಮಿಸೈಲ್ ಸಿಸ್ಟಮ್, ಅಂದ್ರೆ ಕರಾವಳಿಯಲ್ಲಿ ವಿಯೆಟ್ನಾಂ ಕರಾವಳಿ ನಿಲ್ಲಿಸ್ಕೊಳ್ಳಕ್ಕೆ, ಅವರ ರಕ್ಷಣೆಗೆ ಇದನ್ನ ಡೀಲ್ ಮಾಡ್ಕೊಳ್ಳಾಗ್ತಿರೋದು. ಕೇವಲ ಮಿಸೈಲ್ ಮಾರೋದಷ್ಟೇ ಅಲ್ಲ, ಟ್ರೈನಿಂಗ್ ಮತ್ತು ಲಾಜಿಸ್ಟಿಕ್ ಸಪೋರ್ಟ್ ಅನ್ನ ಕೂಡ ಭಾರತ ಕೊಡುತ್ತೆ. ಡೀಲ್ ಆದ ತಕ್ಷಣವೇ ಮೊದಲ ಹಂತದ ಬ್ರಹ್ಮೋಸ್ ಅನ್ನ ಕಳಿಸ್ಕೊಡ್ಲಾಗುತ್ತೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಚೀನಾ ಕಾಟ ಜಾಸ್ತಿ ಆಗಿದೆ ಅವರಿಗೆ. ಹೀಗಾಗಿ ತಮ್ಮ ಕರಾವಳಿಯ ರಕ್ಷಣೆಗಾಗಿ ವಿಯೆಟ್ನಾಂ ಈ ಡೀಲ್ ಮಾಡ್ಕೊಂಡಿದೆ. ಇನ್ನು ಫಿಲಿಪೈನ್ಸ್ ಕೂಡ ಆಲ್ರೆಡಿ ನಮ್ಮ ಕ್ಷಿಪಣಿಯನ್ನ ಖರೀದಿ ಮಾಡಿದೆ. ಇಂಡೋನೇಷ್ಯಾ ಜೊತೆಗೂ ಕೂಡ ನಮ್ಮ ಮಾತುಕತೆ ನಡೀತಾ ಇದೆ. ಈಗ ವಿಯೆಟ್ನಾಂ ಈ ಲಿಸ್ಟ್ಗೆ ಸೇರ್ತಿರೋ ಈ ಭಾಗದ ಇನ್ನೊಂದು ರಾಷ್ಟ್ರ, ಆಗ್ನೇಯ ಏಷ್ಯಾ ಭಾಗದಲ್ಲಿ. ಇದು ಜಾಯಿಂಟ್ ವೆಂಚರ್ ಭಾರತ ಮತ್ತು ರಷ್ಯಾದು. ಸೊ ರಷ್ಯಾ ಕೂಡ ಇದಕ್ಕೆ ಒಪ್ಪಿಗೆ ಕೊಟ್ಟಿದೆ ಆಲ್ರೆಡಿ. ಇದರ ಸ್ಪೀಡ್ ಮಾಕ್ 3 ಶಬ್ದಕ್ಕಿಂತ 3 ಪಟ್ಟು ವೇಗ. ಇದು ಸುಮಾರು 200ರಿಂದ 300 kg ಪೇಲೋಡ್ ಹೊತ್ತೊಯ್ಯೋ ಸಾಮರ್ಥ್ಯ ಇದೆ. ರೇಂಜ್ ಸುಮಾರು 290 ಕಿಲೋಮೀಟರ್. ಇದನ್ನ ಸಬ್ಮರೀನ್, ಶಿಪ್, ಫೈಟರ್ ಏರ್ಕ್ರಾಫ್ಟ್ ಮೂಲಕವೂ ಲಾಂಚ್ ಮಾಡಬಹುದು. ಇನ್ನು ಭಾರತ ವಿಯೆಟ್ನಾಂಗೆ ಯಾಕೆ ಕೊಡ್ತಾ ಇದೆ ಬ್ರಹ್ಮೋಸ್ ಅನ್ನ? ನಮ್ದು ಮುಖ್ಯವಾಗಿರೋ ಅಸ್ತ್ರ ಅಲ್ವಾ, ಚೀನಾ ಹತ್ರದಲ್ಲಿದಾರಲ್ವಾ. ಚೀನಾದ ಆರ್ಥಿಕ ಕಾಲೋನಿ ಇದೊಂಥರ ವಸಾಹತು ಆಗ್ಬಿಟ್ಟಿದೆ. ಎಲ್ಲ ಚೀನಾಗ್ ಸ್ಯಾಂಕ್ಷನ್ ಹಾಕಿದಾಗ ವಿಯೆಟ್ನಾಂ ಥ್ರೂ ಡಂಪ್ ಮಾಡ್ತಾರೆ ಅಂತೆಲ್ಲ ನೀವು ಆರೋಪಗಳನ್ನ ಕೇಳಿದಿರಲ್ಲ. ಆದ್ರೂ ಕೂಡ ಸ್ನೇಹಿತರೆ, ಬಹಳ ಏನು ಪ್ರೀತಿ ಏನಿಲ್ಲ ಅವ್ರ ನಡುವೆ, ವಿಯೆಟ್ನಾಂ ಮತ್ತು ಚೀನಾ ನಡುವೆ. ಚೀನಾ ಮತ್ತು ವಿಯೆಟ್ನಾಂ ನೆರೆ ರಾಷ್ಟ್ರಗಳಾದರೂ ಕೂಡ ದಕ್ಷಿಣ ಚೀನಾ ಸಮುದ್ರದ ಹಕ್ಕುಗಳ ವಿಚಾರದಲ್ಲಿ ದಶಕಗಳಿಂದ ತಿಕ್ಕಾಟ ಇದೆ. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಚೀನಾವನ್ನ ವಿಯೆಟ್ನಾಂ ತುಂಬಾ ನಂಬಲ್ಲ. ದಕ್ಷಿಣ ಚೀನಾ ಸಮುದ್ರದ ಬಹುತೇಕ ಭಾಗ ನಮ್ದು ಅಂತ ಚೀನಾ ವಾದ ಮಾಡುತ್ತೆ. ಆದ್ರೂ ಕೂಡ ವ್ಯಾಪಾರ ಇಬ್ರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ. ಮನಸ್ತಾಪ ಬಿಸ್ನೆಸ್ಗೆ ಬರಕೊಂದು ಅವ್ರು ಬಿಟ್ಟಿಲ್ಲ ಅಷ್ಟೇ. ಹಾಗಂತ ಬಹಳ ಹೃದಯ ಬೆಸ್ತಿರೋ ಫ್ರೆಂಡ್ಸ್ ಏನಲ್ಲ. ಹಾಗಾಗಿನೇ ಅಂತಾರಾಷ್ಟ್ರದಲ್ಲಿ ತನ್ನ ಪ್ರೆಸೆನ್ಸ್ ಜಾಸ್ತಿ ಮಾಡ್ಕೊಳ್ಳೋಕೆ, ತನ್ನ ಬಾಂಧವ್ಯ ಬೆಳೆಸೋಕೆ ಭಾರತ ಈ ಹೆಜ್ಜೆ ಇಡ್ತಾ ಇದೆ. ಅವ್ರು ಕೇಳಿದಾರೆ, ನಾವು ಕೊಡೋಕೆ ರೆಡಿ ಆಗಿದ್ದೇವೆ. ಚೀನಾ, ಪಾಕ್ ಮತ್ತು ಮಯನ್ಮಾರ್ಗೆ ಶಸ್ತ್ರಾಸ್ತ್ರ ಕೊಟ್ಟು ಭಾರತವನ್ನ ಸುತ್ತುವರಿಯೋಕೆ ಚೀನಾ ಪ್ರಯತ್ನ ಮಾಡ್ತಾ ಇದೆ, ಸ್ಟ್ರಿಂಗ್ ಆಫ್ ಪಲ್ಸ್ ಅಂತ. ಅದಕ್ಕೆ ನಾವೀಗ ಬ್ರಹ್ಮೋಸ್ ಅನ್ನ ಚೀನಾ ಬುಡಕ್ಕೆ ತಗೊಂಡೋಗಿಟ್ಟು ಹಿತ್ಲಲ್ಲೇ ಇಟ್ಟು ಅವ್ರಿಗೆ ನಾವು ಕೌಂಟರ್ ಕೊಡ್ಬೋದು. ಇಂಡೋನೇಷ್ಯಾ, ಫಿಲಿಪೈನ್ಸ್, ವಿಯೆಟ್ನಾಂ ಇಲ್ಲೆಲ್ಲ ನಾವು ಸ್ವಲ್ಪ ಡಿಫೆನ್ಸ್ ಪಾರ್ಟ್ನರ್ಗಳನ್ನ ಇಟ್ಕೊಂಡು ಇಂಡೋ ಪ್ಯಾಸಿಫಿಕ್ ಭಾಗದಲ್ಲೂ ಕೂಡ ನಾವು ಪ್ರಭಾವವನ್ನ ಬೀರಬಹುದು. ಭಾರತದ ಆಕ್ಟ್ ಈಸ್ಟ್ ಪಾಲಿಸಿ ಅಡಿಯಲ್ಲೂ ಕೂಡ ವಿಯೆಟ್ನಾಂ ದೊಡ್ಡ ಪಾರ್ಟ್ನರ್ ನಮಗೆ. ಜೊತೆಗೆ ನಮ್ಮ ಮತ್ತು ವಿಯೆಟ್ನಾಂ ಸಂಬಂಧ ಏನು ಇವತ್ತಿನದಲ್ಲ. ಆಲ್ರೆಡಿ ವಿಯೆಟ್ನಾಂಗೆ INS ಕಿರ್ಪನ್ ಅಂತ ಯುದ್ಧ ನೌಕೆಗಳನ್ನ ಉಡುಗೊರೆಯಾಗಿ ಭಾರತ ಕೊಟ್ಟಿದೆ. 2016ರಲ್ಲಿ PM ಮೋದಿ ವಿಯೆಟ್ನಾಂಗೆ ಭೇಟಿ ಕೊಟ್ಟಾಗ 2 ರಾಷ್ಟ್ರಗಳ ಸಂಬಂಧವನ್ನ ಕಾಂಪ್ರಿಹೆನ್ಸಿವ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಮಟ್ಟಕ್ಕೆ ಏರಿಕೆ ಮಾಡಲಾಗಿತ್ತು. ಅಂದ್ರೆ ರಕ್ಷಣೆ, ಭದ್ರತೆ, ಆರ್ಥಿಕತೆಯಲ್ಲಿ ಪರಸ್ಪರ ಸಹಕಾರ ಅಂತ. ಹಾಗೆ ವಿಯೆಟ್ನಾಂ ನೌಕಾಪಡೆಗೆ ಸಬ್ಮರೀನ್ ಮತ್ತು ಫೈಟರ್ ಜೆಟ್ ಬಳಸುವ, ಆಪರೇಟ್ ಮಾಡೋ ಟ್ರೈನಿಂಗ್ ಅನ್ನ ಕೂಡ ಭಾರತ ಕೊಡ್ತಾ ಇದೆ. ಎಲ್ಲಾ ಬಿಡಿ, ಸೌತ್ ಚೈನಾ ಸೀನಲ್ಲಿ ವಿಯೆಟ್ನಾಂ ಆಹ್ವಾನದ ಮೇರೆಗೆ ಭಾರತದ ONGC ವಿದೇಶ ಸಂಸ್ಥೆ ತೈಲ ಮತ್ತು ಅನಿಲದ ಹುಡುಕಾಟ ಕೂಡ ನಡೆಸ್ತಾ ಇದೆ. ವ್ಯಾಪಾರದ ವಿಚಾರಕ್ಕೆ ಬಂದ್ರೆ 2 ರಾಷ್ಟ್ರಗಳ ನಡುವಿನ ವ್ಯಾಪಾರ ಸುಮಾರು $15 ಬಿಲಿಯನ್ ದಾಟಿದೆ. ವಿಯೆಟ್ನಾಂನಿಂದಲೇ ಭಾರತ ಅತಿ ಹೆಚ್ಚು ಸರಕುಗಳನ್ನು ಆಮದು ಮಾಡಿಕೊಳ್ಳುತ್ತೆ.
ನಾವು ಸ್ಟೀಲ್, ಹತ್ತಿ, ಫಾರ್ಮಾಸ್ಯೂಟಿಕಲ್ಸ್ ಮತ್ತು ಮಷಿನರಿಯನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಲ್ಲಿಂದ ಕಂಪ್ಯೂಟರ್ಸ್, ಎಲೆಕ್ಟ್ರಾನಿಕ್ಸ್, ಇವಿ ಎಲ್ಲ ಬರ್ತಾ ಇದಾವೆ ಭಾರತಕ್ಕೆ. ಜೊತೆಗೆ ವಿಯೆಟ್ನಾಂ ಸ್ವಲ್ಪ ಇಲ್ಲಿ ಫ್ಲೆಕ್ಸಿಬಲ್, ಎಲ್ಲಾ ಕಡೆ ವಾಲ್ತಾರೆ ಅವರು. ಬ್ಯಾಂಬೂ ಡಿಪ್ಲೊಮಸಿ, ಗಾಳಿ ಬಂದ್ ಕಡೆ ಬಾಗೋ ತಂತ್ರ. ಯಾವ ಕಡೆ ಬಾಗಿದ್ರು ಕೂಡ ತನ್ನ ಬೇರ್ ಗಟ್ಟಿರಬೇಕು, ಬಟ್ ಎಲ್ಲಿ ಲಾಭ ಇದೆ ಆ ಕಡೆಗೆ ಬಾಗಬೇಕು, ಅದು ಅವ್ರ ಸ್ಟ್ರಾಟಜಿ. ಇನ್ನೊಂದ್ ಕಡೆ ಇರಾನ್ ಅಮೆರಿಕ ಯುದ್ಧದ ಏನಾಯ್ತು? ಇರಾನ್ ಕೊಟ್ಟ ಪ್ರಪೋಸಲ್ ಅನ್ನ ಅಮೆರಿಕ ರಿಜೆಕ್ಟ್ ಮಾಡಿದೆ ನೇರವಾಗಿ. ಇರಾನ್ ಡಿಮಾಂಡ್ಗಳನ್ನ ಅಮೆರಿಕ ಒಪ್ಪಕ್ಕಾಗದೇ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಇರಾನ್ ಪಾಕ್ ಮೂಲಕ ಹೊಸ ಪ್ರಪೋಸಲ್ ಸಬ್ಮಿಟ್ ಮಾಡಿತ್ತು. ಅದರಲ್ಲಿ ಏನಿದೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಇಲ್ಲ. ಬಟ್ ಟ್ರಂಪ್ ಸ್ಟ್ರೇಟ್ ಅವೇ ರಿಜೆಕ್ಟ್ ಮಾಡಿದ್ದಾರೆ. ಜೊತೆಗೆ ಇರಾನ್ಗೆ ಮತ್ತೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದು, ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಡಿ, ಇಲ್ಲೇ ಹೋದ್ರೆ ನಿಮ್ಮ ಮೇಲೆ ಭೀಕರ ದಾಳಿ ಮಾಡಿ ಕತೆ ಮುಗಿಸ್ಬಿಡ್ತೇವೆ ನಿಮ್ದು ಅಂತ. ಬ್ಲಾಸ್ಟ್ ದ ಹೆಲ್ ಔಟ್ ಆಫ್ ದೆಮ್ ಅಂತ ಹೇಳಿದ್ದಾರೆ. ಜೊತೆಗೆ ಇರಾನ್ ಅವರು ಲುನಟಿಕ್ಸ್ ಅಂದ್ರೆ ಕ್ರೇಜಿ ಹುಚ್ಚರವರು. ನಾವೀ ಈಗ ಹಿಂದೆ ಸರಿದ್ರೆ ಮುಂದಿನ 3 ವರ್ಷಗಳಲ್ಲಿ ಮತ್ತೆ ಇದೇ ಸಮಸ್ಯೆ ಬರ್ಬೋದು, ಮತ್ತಲ್ಲಿ ಹೋಗ್ಬೇಕಾಗಿ ಬರ್ಬೋದು ಅಂತಲೂ ಟ್ರಂಪ್ ಹೇಳಿದ್ದಾರೆ. ಹೀಗಾಗಿ ಯಾವುದೇ ಕಾರಣಕ್ಕೂ ನಾವು ಬೇಗ ಹಿಂದೆ ಸರಿಯಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಹಾಗೆ ಅಮೆರಿಕನ್ ಯೋಧರನ್ನ ಕಳ್ಳರು ಅಂತಾನೂ ಕರೆದಿದ್ದಾರೆ ಟ್ರಂಪ್ ಅವರೇ. ಕೆಲ ದಿನಗಳ ಹಿಂದೆ ಅಮೆರಿಕದ ಪಡೆಗಳು ಒಂದು ಶಿಪ್ ಅನ್ನ ಸೀಸ್ ಮಾಡಿದ್ರು. ಆ ಹಡಗು, ಅದರಲ್ಲಿದ್ದ ಕಾರ್ಗೋ ಮತ್ತು ಆಯಿಲ್ ಎಲ್ಲವನ್ನ ನಾವು ವಶಕ್ಕೆ ತಗೊಂಡ್ಬಿಟ್ವಿ, ನಾವು ಹಿಡ್ಕೊಂಡ್ಬಂದ್ವಿ. ತುಂಬಾ ಲಾಭದಾಯಕ ಆಯ್ತು ಇದರಿಂದ. ವಿ ಆರ್ ಲೈಕ್ ಪೈರೇಟ್ಸ್, ಕಡಲ್ಗಳ ತರ ನಾವು ಅಂತ ಟ್ರಂಪ್ ಹೇಳಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೆ ಸುಮ್ಮನಾಗದೆ ಶೀಘ್ರ ಕ್ಯೂಬಾ ವಶಕ್ಕೆ ಪಡೆಯೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬರ್ಲಿ, ಎಲ್ಲ ಇರಾನಿಂದ ಬರ್ಲಿ, ಅಲ್ಲಿಂದ ಕಾರ್ಯಾಚರಣೆ ಮುಗಿಸಿ ಬರೋ ದೊಡ್ಡ ದೊಡ್ಡ ಏರ್ಕ್ರಾಫ್ಟ್ ಅಲ್ಲಿ ಒಂದನ್ನ ಸೀದಾ ಕ್ಯೂಬಾ ಕರಾವಳಿ ಹತ್ತ ತೊಗೊಂಡು ನಿಲ್ಲಿಸ್ತೀವಿ, ನಾವೆಲ್ಲ ಅಲ್ಲಿ ಬ್ಲಾಕ್ ಮಾಡ್ತೀವಿ ಅಂತ ಟ್ರಂಪ್ ಓಪನ್ ಆಗಿ ಹೇಳಿಕೆ ಕೊಟ್ಟಿದ್ದಾರೆ. ಇದೆಲ್ಲ ಟ್ರಂಪ್ ಅವತಾರವನ್ನ ದಿನಾ ನೋಡ್ತಿರುವ ಅಮೆರಿಕದ ವಿರೋಧ ಪಕ್ಷದವರು ಟ್ರಂಪ್ಗೆ ತಲೆ ಸರಿ ಇದೆಯಾ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಡೆಮೊಕ್ರಾಟ್ಸ್ ಟ್ರಂಪ್ ಅವರು ಕಮಾಂಡರ್ ಇನ್ ಚೀಫ್ ಆಗಿ ಕೆಲಸ ಮಾಡೋಕ್ಕೆ ಮೆಂಟಲಿ ಸ್ಟೇಬಲ್ ಆಗಿದ್ದಾರೆ, ಅವ್ರ ಗುರುಡೆ ಸರಿ ಇದೆಯಾ ಅಂತ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳಿದ್ದಾರೆ. ಯಾರ ಹತ್ರ? ಟ್ರಂಪ್ರ ಶಿಷ್ಯ ಪೀಟ್ ಹೆಕ್ಸೆತ್ ಹತ್ರ. ಇದಕ್ಕೆ ಸಿಟ್ಟಿಗೆದಿರೋ ಹೆಕ್ಸೆತ್ ಕಳೆದ 4 ವರ್ಷದಲ್ಲಿ ಜೋ ಬೈಡೆನ್ ಅವ್ರನ್ನ ಈ ಪ್ರಶ್ನೆ ಯಾವತ್ತಾರು ಕೇಳಿದ್ರೆ ನೀವು ಅವರ ಅಧ್ಯಕ್ಷರಾಗಿದ್ದಾಗ ಅನ್ನೋ ಪ್ರಶ್ನೆ ಕೇಳಿದ್ದಾರೆ. ಅವ್ರಿಗೂ ಕೂಡ ಸೇಮ್ ಆರೋಪ ಇತ್ತಲ್ಲ. ಹಾಗಾಗಿ ಈ ರೀತಿ ಕೀಳು ಮಟ್ಟದ ಹೇಳಿಕೆಗಳಿಗೆ ನಾನು ಉತ್ತರ ಕೊಡಲ್ಲ, ಟ್ರಂಪ್ ಸೈನಿಕರಿಗೆ ತುಂಬಾ ಬೆಲೆ ಕೊಡ್ತಾರೆ, ಪ್ರಿಫರೆನ್ಸ್ ಕೊಡ್ತಾರೆ ಅಂತ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಹೆಕ್ಸೆತ್. ಏನೋ ಶಿರಡಿ, ನಾಸಿಕ್, ಶನಿ ಶಿಂಗ್ನಾಪುರ ಸೇರಿ ಈ ಕ್ಷೇತ್ರಗಳಿಗೆ ಯಾತ್ರೆ ಹೋಗೋ ಆಸಕ್ತಿ ನಿಮಗಿದ್ರೆ ಸ್ನೇಹಿತರೆ, ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಇದೆ, ಎಲ್ಲ ಸೇರಿ ಕರ್ಕೊಂಡ್ಬಂದ್ಬಿಡ್ತಾರೆ ಕನ್ನಡ ಟೂರ್ ಮ್ಯಾನೇಜರ್ ಜೊತೆಗೆ 7 ಸೆನ್ಸ್ ಟೂರಿಸಂ ಅವರು. ಆಸಕ್ತರು ಕಾಲ್ ಮಾಡಿ ಬುಕ್ ಮಾಡ್ಕೊಂಡು ಹೋಗಿ ಬರ್ಬೋದು. ಈ ನಡುವೆ ಅಮೆರಿಕ ಮಿಡಲ್ ಈಸ್ಟ್ ರಾಷ್ಟ್ರಗಳ ಆಯುಧಾಗಾರವನ್ನ ತುಂಬ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಮತ್ತೆ ದಾಳಿ ಮಾಡಬಹುದನ್ನೋ ವಾತಾವರಣ ಇದೆಯಲ್ಲ, ಈ ಹೊತ್ತಲ್ಲಿ ಭಾರತ $8.6 ಬಿಲಿಯನ್ ಅಧಿಕ ಮೌಲ್ಯದ ಶಸ್ತ್ರಾಸ್ತ್ರಗಳ ಮಾರಾಟಕ್ಕೆ ಅನುಮೋದನೆ ಕೊಟ್ಟಿದೆ. ಇಸ್ರೇಲ್, ಕತರ್, ಕುವೈತ್, UAE ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರ ಕೊಡ್ತಾ ಇದ್ದಾರೆ. ಈ ಶಸ್ತ್ರಾಸ್ತ್ರಗಳ ಮಾರಾಟಕ್ಕಾಗಿ ಟ್ರಂಪ್ ಆಡಳಿತ ಅನುಮೋದನೆ ಕೂಡ ಪಡ್ಕೊಂಡಿಲ್ಲ, ಸಂಸತ್ನಿಂದ ಬೈಪಾಸ್ ಮಾಡಿದ್ದಾರೆ. ಆ ರಾಷ್ಟ್ರಗಳಿಗೆ ಇವುಗಳ ಎಮರ್ಜೆನ್ಸಿ ರಿಕ್ವೈರ್ಮೆಂಟ್ ಇದೆ ರೀ ಅಂತ ಹೇಳಿ ಅದನ್ನ ಕಾಂಗ್ರೆಸ್ನ ಬೈಪಾಸ್ ಮಾಡಿ ಅಪ್ರೂವಲ್ ಕೊಟ್ಟಿದ್ದಾರೆ. ಆ ಕಡೆ ಇರಾನು ಬಗ್ತಾ ಇಲ್ಲ. ಅರಬ್ಬಿ ಸಮುದ್ರ ಹಾಗೂ ಹರ್ಮುಸ್ ಜಲಸಂಧಿ ಸಂಬಂಧ ಇರಾನ್ ದೊಡ್ಡ ಘೋಷಣೆ ಮಾಡಿದೆ. ಇಲ್ಲಿನ ಸುಮಾರು 2,000 ಕಿಲೋಮೀಟರ್ ಕರಾವಳಿನ ಇನ್ನು ಮುಂದೆ ಇರಾನ್ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಖುದ್ದು IRGCನ ಸ್ಟೇಟ್ಮೆಂಟ್ ಇದು. ಇರಾನ್ ಸುಪ್ರೀಂ ಲೀಡರ್ ಮುಜ್ತಬಾ ಖಾಮೆನಿ ಆದೇಶ ಅಂತೆ. ಜಲಸಂಧಿ ದಾಟುವ ಹಡಗುಗಳು ನಮಗೆ ಟೋಲ್ ಕಟ್ಟಬೇಕು ಅನ್ನೋದು ಇರಾನ್ನ ಆಸೆ. ಆದ್ರೆ ಸದ್ಯ ಇವರ ಬ್ಲಾಕೇಡ್ ಮೇಲೆ ಅದ್ರ ಮೇಲಿನ ಬ್ಲಾಕೇಡ್ ನಾವು ಹಾಕಿದೀವಿ ಅಂತ ಅಮೆರಿಕ ಹಾಕೊಂಡು ಕೂತಿದೆಯಲ್ಲ. ಫೆಬ್ರವರಿ 27ರ ಮೊದಲು ಯಾವ ತರ ಹೊರ್ಮುಸ್ ಅಲ್ಲಿ ಮುಕ್ತವಾಗಿ ಹಡಗುಗಳು ಹೋಗ್ತಿದ್ವೋ ಆ ರೀತಿ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವ ಹಡಗು ಅವ್ರೇನು ಬ್ಲಾಕ್ ಹಾಕೋದು, ಅವ್ರ ಬ್ಲಾಕೇಡ್ನ ನಾವು ಬ್ಲಾಕ್ ಮಾಡ್ತೀವಿ ಅಂತ ಹೇಳಿ ಅಮೆರಿಕ ಬ್ಲಾಕ್ ಮಾಡ್ಕೊಂಡು ಕೂತಿದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ಗೆ ಟೋಲ್ ಕೊಡಂಗಿಲ್ಲ ಯಾರು ಕೂಡ, ಹುಷಾರ್ ಅಂತ ಎಲ್ಲ ದೇಶಗಳ ಕಂಪನಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅಮೆರಿಕನ್ಸ್. ಕದ್ದು ಮುಚ್ಚಿ ಚಾರಿಟಿ, ದಾನ, ಕರೆನ್ಸಿ, ಡಿಜಿಟಲ್ ಅಸೆಟ್, ಕ್ರಿಪ್ಟೋ ಯಾವ ಥರ ಕೊಡಂಗಿಲ್ಲ, ನಾಟಕ ಮಾಡಂಗಿಲ್ಲ. ಇರಾನಿಗೆ ದುಡ್ಡು ಕೊಡಂಗಿಲ್ಲ ಅಷ್ಟೇ. ಯಾರನ್ನು ಮಾಡಿದ್ರೆ ಯಾವ ದೇಶದಾರ ಆಗಿರಲಿ ಸ್ಯಾಂಕ್ಷನ್ಸ್ ಹಾಕ್ತೀವಿ ಅಂತ ಹೇಳಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಜೊತೆಗೆ ನಾವು ಹಾಕಿರೋ ನೌಕಾ ದಿಗ್ಬಂಧನದಿಂದ ಇರಾನ್ಗೆ ಬಹಳ ಪೆಟ್ಟು ಬೀಳ್ತಾ ಇದೆ ಅಂತ ಅಮೆರಿಕದ ಪೆಂಟಗನ್ ಹೇಳ್ಕೊಂಡಿದೆ. $4.8 ಬಿಲಿಯನ್ ನಷ್ಟು ತೈಲ ಆದಾಯವನ್ನ ಇರಾನ್ ಕಳ್ಕೊಂಡಿದೆ ಅಂತ ಪೆಂಟಗನ್ ಹೇಳಿದೆ. 53 ಮಿಲಿಯನ್ ಬ್ಯಾರೆಲ್ ಇರಾನ್ ತೈಲ ಹೊತ್ತ 31 ಟ್ಯಾಂಕರ್ಗಳು ಗಲ್ಫ್ನಲ್ಲಿ ಸ್ಟ್ರಕ್ ಆಗಿವೆ. 2 ಹಡಗುಗಳನ್ನು ಅಮೆರಿಕ ಸೀಸ್ ಕೂಡ ಮಾಡಿದೆ. ಏಪ್ರಿಲ್ 13ನೇ ತಾರೀಕು ದಿಗ್ಬಂಧನ ಶುರುವಾದಾಗಿನಿಂದ ಇದುವರೆಗೂ 40ಕ್ಕೂ ಅಧಿಕ ಹಡಗುಗಳನ್ನು ಡೈವರ್ಟ್ ಮಾಡಲಾಗಿದೆ, ಬೇರೆ ಕಡೆ ತಿರುಗಿಸಲಾಗಿದೆ ಅಂತ ಪೆಂಟಗನ್ ಅಧಿಕಾರಿಗಳು ಹೇಳಿದ್ದಾರೆ. ಇತ್ತ ಇರಾನ್ನಲ್ಲಿ ಯುದ್ಧದ ಅವಶೇಷಗಳನ್ನು ತೆರವು ಮಾಡುತ್ತಿದ್ದಾಗ ಸ್ಫೋಟ ಉಂಟಾಗಿ ಅನಾಹುತ ಆಗಿದೆ. IRGCಯ 14 ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, 2 ಗಾಯಗೊಂಡಿದ್ದಾರೆ. ಇರಾನ್ನ ವಾಯುವ್ಯ ಭಾಗದ ಜಾನ್ಜಾನ್ ಪ್ರಾಂತ್ಯದಲ್ಲಿ ಈ ಘಟನೆಯಾಗಿದೆ. ಅಮೆರಿಕ ಮತ್ತು ಇಸ್ರೇಲ್ ದಾಳಿ ನಂತರ ಸ್ಫೋಟಗೊಳ್ಳದ ಸ್ಫೋಟಕಗಳನ್ನು ಉಳ್ಕೊಂಡಿದ್ವಲ್ಲ, ಅವುಗಳನ್ನು ನಿಷ್ಕ್ರಿಯ ಮಾಡಲಾಗ್ತಿತ್ತು. ಆಗ ದುರಂತ ಆಗಿದೆ. ಏನೋ ಕದನ ವಿರಾಮದ ನಡುವೆ ಲೆಬನಾನ್ ಮೇಲೆ ಇಸ್ರೇಲ್ ಮತ್ತೆ ದಾಳಿ ಮಾಡಿದೆ. ಪರಿಣಾಮ ಕನಿಷ್ಠ 12 ಜನ ಮೃತಪಟ್ಟಿದ್ದಾರೆ. ಈ ದಾಳಿ ಬೆನ್ನಲ್ಲೇ ದಕ್ಷಿಣ ಲೆಬನಾನ್ನ ಎಬ್ಬಾ, ಹರೂಫ್ ಸೇರಿ 9 ಹಳ್ಳಿಗಳನ್ನು ತಕ್ಷಣ ಖಾಲಿ ಮಾಡಿ ಅಂತ ಇಸ್ರೇಲ್ ಸೇನೆ ಜನರಿಗೆ ಎಚ್ಚರಿಕೆ ಕೊಟ್ಟಿದೆ. ಇತ್ತ ಹಿಜ್ಬುಲ್ಲಾ ಕೂಡ ಇಸ್ರೇಲ್ ಪಡೆಗಳ ಮೇಲೆ ಪ್ರತಿದಾಳಿ ತೀವ್ರಗೊಳಿಸಿದೆ.
ದಕ್ಷಿಣ ಲೆಬನಾನ್ನ ಮೂಸಾ ಅಬ್ಬಾಸ್ ಕಾಂಪ್ಲೆಕ್ಸ್ ಸೇರಿ ಕೆಲ ಕಡೆ ಇಸ್ರೇಲ್ ಸೈನಿಕರ ಮೇಲೆ ದಾಳಿಯಾಗಿದೆ. ಆದರೆ ಈ ಅಟ್ಯಾಕ್ನಲ್ಲಾದ ಸಾವು ನೋವಿನ ಬಗ್ಗೆ ಇನ್ನಷ್ಟೇ ಸ್ಪಷ್ಟನೆ ಸಿಗಬೇಕಾಗಿದೆ. ಇತ್ತ ಪಾಕ್ ಆಫ್ಘಾನ್ ಸಂಘರ್ಷ ಮುಂದುವರೆದಿದೆ. ಈಗ ಆಫ್ಘಾನ್ ಸೇನೆ ಪಾಕ್ ಮೇಲೆ ಪ್ರತಿದಾಳಿ ಮಾಡಿದೆ. 9 ನಾಗರಿಕರು ಸಾವನ್ನಪ್ಪಿದ್ದಾರೆ, 12 ಜನ ಗಾಯಗೊಂಡಿದ್ದಾರೆ. ಪಾಕ್ನ ಮಾಹಿತಿ ಸಚಿವ ಅಟ್ಟಾ ಉಲ್ಲಾ ತರಾರ್ ಇದನ್ನು ಹೇಳಿದ್ದಾರೆ. ಇತ್ತ ಆಫ್ಘಾನ್ ತಾಲಿಬಾನಿಗಳ ತಮ್ಮಂದರು ಟಿಟಿಪಿಗಳು, ಪಾಕಿಸ್ತಾನ್ ತಾಲಿಬಾನ್, ಅವರು ಪಾಕ್ ಒಳಗಡೆ ದಾಳಿ ಮಾಡಿದ್ದಾರೆ, ಡ್ರೋನ್ ಎಲ್ಲ ಹಾರಿಸಿದ್ದಾರೆ. ಅಲ್ಲಿ 3 ಜನ ಗಾಯ ಆಗಿದೆ ಅನ್ನೋ ಮಾಹಿತಿ ಇದೆ. ಟ್ರಂಪ್ ಗಾಜಾ ಶಾಂತಿ ಪ್ಲಾನ್ ಫೇಲ್ ಆಗಿದೆ. ಗಾಜಾ ಸೀಸ್ ಫೈರ್ ಮಾನಿಟರಿಂಗ್ಗೆ ಅಮೆರಿಕ ಸೆಂಟರ್ ಓಪನ್ ಮಾಡಿತ್ತಲ್ಲ, ಸಿವಿಲ್ ಮಿಲಿಟರಿ ಕೋಆರ್ಡಿನೇಷನ್ ಸೆಂಟರ್ CMCC ಅಂತ. ಈಗ ಟ್ರಂಪ್ ಸರ್ಕಾರ ಅದನ್ನು ಕ್ಲೋಸ್ ಮಾಡೋಕೆ ಹೊರಟಿದೆ. ಕದನ ವಿರಾಮ ಒಪ್ಪಂದ ಇದ್ರೂ ಕೂಡ ಇಸ್ರೇಲ್ ಕೇರೆ ಮಾಡ್ತಿಲ್ಲ, ದಾಳಿ ಮಾಡ್ತಾನೆ ಇದೆ. ಹಮಸ್ ಕೂಡ ಶಸ್ತ್ರಾಸ್ತ್ರ ತ್ಯಜಿಸಿಲ್ಲ. ಇರಾನ್ ವಿರುದ್ಧ ಅಮೆರಿಕದ ಯುದ್ಧ ಬೇರೆ ಶುರುವಾಯಿತು. ಹೀಗಾಗಿ CMCC ಕೆಲಸಗಳನ್ನು ಇಂಟರ್ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ ಅಂದರೆ ISFಗೆ ಶಿಫ್ಟ್ ಮಾಡಿ ಅಲ್ಲಿಂದ ಜಾಗ ಖಾಲಿ ಮಾಡೋಕ್ಕೆ ಅಮೆರಿಕ ಪ್ಲಾನ್ ಮಾಡಿದೆ. ಜರ್ಮನಿಯಿಂದ ಸೈನಿಕರನ್ನ ವಾಪಸ್ ತರ್ತೀವಿ ಅಂತ ಹೇಳಿ ಟ್ರಂಪ್ ಅದನ್ನು ನಿಜ ಮಾಡಿಬಿಟ್ಟಿದ್ದಾರೆ. ಈಗ ಜರ್ಮನಿಲಿರೋ 35,000 ಅಮೆರಿಕನ್ ಸೈನಿಕರ ಪೈಕಿ 5,000 ಟ್ರೂಪ್ಸ್ ವಾಪಸ್ ಆಗ್ತಾರೆ. ಖುದ್ದು ಪೆಂಟಗನ್ ಇದನ್ನು ಹೇಳಿದೆ. ಮುಂದಿನ 6 ರಿಂದ 12 ತಿಂಗಳಲ್ಲಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ. ಯಾಕೆ? ಜರ್ಮನ್ ಚಾನ್ಸಲರ್ ಫ್ರೆಡ್ರಿಕ್ ಮರ್ಜ್ ಅಮೆರಿಕ ವಿರುದ್ಧ ಮಾತನಾಡಿದ್ರು. ಇರಾನ್ ಅಮೆರಿಕಗೆ ಅಪಮಾನ ಮಾಡ್ತಾ ಇದೆ, ಕಿಮ್ಮತ್ತು ಕೊಡ್ತಾ ಇಲ್ಲ, ಅಮೆರಿಕದ ಬಳಿ ಎಕ್ಸಿಟ್ ಸ್ಟ್ರಾಟಜಿ ಕೂಡ ಇಲ್ಲ ಅಂತ ಹೇಳಿದರು. ಇರಾನ್ ಯುದ್ಧಕ್ಕೆ ಬೆಂಬಲ ಕೊಟ್ಟಿರಲಿಲ್ಲ ಅವರು, ಜರ್ಮನಿಯವರು. ಅದಕ್ಕೆ ರುಚಿಗೆದ್ದಿದ್ದಾರೆ ಅವರು. ಅಷ್ಟು ಮಾತ್ರ ಅಲ್ಲ, ಯುರೋಪಿನ ಎಲ್ಲ ಮಿತ್ರರ ಮೇಲೂ ಅಮೆರಿಕದ ಪಿತ್ತ ನೆತ್ತಿಗೇರಿದೆ. ಯುರೋಪಿಯನ್ ಯೂನಿಯನ್ಗೂ ಶಾಕ್ ಕೊಟ್ಟಿದ್ದಾರೆ. ಮುಂದಿನ ವಾರದಿಂದ EUನಿಂದ ಬರೋ ಕಾರು, ಟ್ರಕ್ ಮೇಲೆ ಸುಂಕವನ್ನ 25%ಗೆ ಏರಿಸ್ತೀನಿ ಅಂತ ಟ್ರಂಪ್ ಹೇಳಿದ್ದಾರೆ. ನಮ್ಮ ಟ್ರೇಡ್ ಡೀಲ್ ಅನ್ನು ಅವರು ಫಾಲೋ ಮಾಡ್ತಿಲ್ಲ ಅಂತ ಟ್ರಂಪ್ ಆರೋಪ. ಇದೇ ವೇಳೆ ಅಮೆರಿಕದಲ್ಲೇ ಒಂದು ಫ್ಯಾಕ್ಟರಿ ಹಾಕಿ ನೀವು ಬಂದು, ಅವಾಗ ನಿಮಗೆ ಟ್ಯಾರಿಫ್ ಇರಲ್ಲ ಅಂತ ಹೇಳಿದ್ದಾರೆ. ಕಳೆದ ವರ್ಷ ಆಗಸ್ಟ್ನಲ್ಲಿ 25% ಇದ್ದ ಟ್ಯಾರಿಫ್ ಅನ್ನ 15%ಗೆ ಇಳಿಸಕ್ಕೆ ಟ್ರೇಡ್ ಡೀಲ್ ತರ ಮಾಡ್ಕೊಂಡಿದ್ರು ಇವರು. ಬದಲಿಗೆ ಅಮೆರಿಕದ ಕಾರು ಮತ್ತು ಗೂಡ್ಸ್ ಮೇಲಿನ ಟ್ಯಾರಿಫ್ ಅನ್ನ ಯುರೋಪಿಯನ್ ಯೂನಿಯನ್ ತೆಗೆದುಹಾಕಬೇಕಾಗಿತ್ತು. ಆದರೆ ಅಮೆರಿಕ ಅಗ್ರಿಮೆಂಟ್ ಫಾಲೋ ಮಾಡಿದ್ರು, ಅವ್ರು ಮಾತ್ರ ಮಾಡ್ತಿಲ್ಲ ಅಂತ ಹೇಳಿ ಮತ್ತೆ ಟ್ರಂಪ್ ಸಿಟ್ಟಾಗಿದ್ದಾರೆ. ಇನ್ನು ಅಮೆರಿಕ ಚೀನಾಗೂ ಶಾಕ್ ಕೊಟ್ಟಿದೆ. ಚೀನಾ ಮೂಲದ ಕಚ್ಚಾ ತೈಲ ಟರ್ಮಿನಲ್ ಆಪರೇಟರ್ ಮೇಲೆ ಸ್ಯಾಂಕ್ಷನ್ಸ್ ಹೇರಿದ್ದಾರೆ. ಯಾಕೆ? ಇರಾನಿಂದ ಪೆಟ್ರೋಲಿಯಂ ಉತ್ಪನ್ನಗಳನ್ನ ತಗೊಳ್ತಾ ಇದ್ರು ಅಂತ ಹೇಳಿ ಚೀನಾದವರು. ಕಡೆಗೂ ಖಲಿಸ್ತಾನಿಗಳ ಡೇಂಜರ್ ಅನ್ನ ಕೆನಡಾ ಒಪ್ಕೊಂಡಿದೆ. ಕೆನಡಾದಲ್ಲಿರೋ ಖಲಿಸ್ತಾನಿಗಳು ದೇಶದ ಭದ್ರತೆಗೆ ದೊಡ್ಡ ಬೆದರಿಕೆಯಾಗಿದ್ದಾರೆ. ಹಿಂಸಾತ್ಮಕ ಉಗ್ರ ಅಜೆಂಡಾ ಪ್ರಚಾರ ಮಾಡ್ತಿದ್ದಾರೆ. ಅವರ ಕಮ್ಯುನಿಟಿಯಿಂದ ಹಣವನ್ನು ಸಂಗ್ರಹಿಸಿ ವಿಧ್ವಂಸಕ ಕೃತ್ಯ ಮಾಡ್ತಿದ್ದಾರೆ ಅಂತ ಕೆನಡಾನೇ ಬಾಯ್ಬಿಟ್ಟಿದೆ. ಈಗ ಕೆನಡಾ ಗುಪ್ತಚರ ಸಂಸ್ಥೆಯ 2025ರ ರಿಪೋರ್ಟ್ನಲ್ಲಿ ಇದು ಭಾರತದ ಲಾಂಗ್ ಸ್ಟ್ಯಾಂಡಿಂಗ್ ಡಿಮಾಂಡ್ ಆಗಿತ್ತು. ಖಲಿಸ್ತಾನಿಗಳನ್ನು ನೀವು ಜಾಸ್ತಿ ಮೆರೆಸಕ್ಕೆ ಹೋಗಬೇಡಿ ಅಂತ ಕೆನಡಾಗೆ ಹೇಳ್ತಾ ಬಂದಿತ್ತು ಭಾರತ. ಈಗ ಫೈನಲಿ ದಾರಿಗೆ ಬಂದಿದೆ ಕೆನಡಾ. ಆದರೆ ಭಾರತವನ್ನು ಕೂಡ ಸ್ವಲ್ಪ ಕೆಣಕಿದ್ದಾರೆ. ಭಾರತ ನಮ್ಮ ರಾಜಕಾರಣಿಗಳು, ಪತ್ರಕರ್ತರ ಮೂಲಕ ಬೇಹುಗಾರಿಕೆ ಮಾಡ್ತಿದೆ ಅಂತ ಹೇಳಿದ್ದಾರೆ. ರಷ್ಯಾ, ಇರಾನ್ ಮತ್ತು ಚೈನಾ ಕೂಡ ಬೇಹುಗಾರಿಕೆ ಮಾಡಿ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಿವೆ ಅಂತ ತಿಳಿಸಿದ್ದಾರೆ. ಬ್ರಿಟನ್ನಲ್ಲಿರೋ ತಮ್ಮ ಪ್ರಜೆಗಳಿಗೆ ಅಮೆರಿಕದ ಎಂಬಸಿ ಅಲರ್ಟ್ ಕೊಟ್ಟಿದೆ. ಪಬ್ಲಿಕ್ ಪ್ಲೇಸಲ್ಲಿ ಹುಷಾರಾಗಿರಿ, ದಾಳಿಯೆಲ್ಲ ಆಗ್ಬೋದು ಅಂತ ಹೇಳಿ. ಇದಕ್ಕೂ ಮುನ್ನ ಬ್ರಿಟನ್ ಸರ್ಕಾರ ಕೂಡ ಉಗ್ರ ದಾಳಿಯ ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳಿ ಅಲರ್ಟ್ ಜಾರಿ ಮಾಡಿತ್ತು. ಕೆಲ ದಿನಗಳ ಹಿಂದೆ ಯಹೂದಿಗಳ ಮೇಲೆ ದಾಳಿ ನಡೆದಿರುವುದರಿಂದ ಸ್ವಲ್ಪ ಅಲ್ಲಿ ಆತಂಕದ ವಾತಾವರಣ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನು ಸೇರ್ಬೋದು. ಚಾನಲ್ ಮೆಂಬರ್ ಆಗಿ ಜಾಯ್ನ್ ಆಗ್ಬೋದು. ಆಗ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋದು ಮಾತ್ರ ಅಲ್ಲ, ನಮ್ಮ ತಂಡಕ್ಕೆ ನೀವು ಕೂಡ ಅತಿ ದೊಡ್ಡ ಸಪೋರ್ಟ್ ಅದಾಗಿರುತ್ತೆ. ಸ್ನೇಹಿತರೆ, ಆಸಕ್ತರು ಮಿಸ್ ಇಲ್ಲ, ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.